ನಮಸ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ಮಮತಾ. ಈಗಾಗಲೇ ಪಂಚ ಗ್ಯಾರಂಟಿಗಳಲ್ಲಿ ಗೃಹಜ್ಯೋತಿ ಕೂಡ ಒಂದು. ಗೃಹಜ್ಯೋತಿಯನ್ನು ಸರ್ಕಾರ ಈಗಾಗಲೇ ಪರಿಷ್ಕರಣೆ ಮಾಡ್ತಾ ಇದೆ. ಹಾಗಿದ್ರೆ ಜನರಿಗೆ ಒಂದಷ್ಟು ಪ್ರಶ್ನೆಗಳಿವೆ. ಪರಿಷ್ಕರಣೆ ಅಂತಂದರೆ ಹೇಗೆ? ನಾವು ಈ ಸ್ಕೀಮ್ನಿಂದ ಹಿಂದುಳಿತೀವ? ಈ ಸ್ಕೀಮ್ನಿಂದ ನಮಗೂ ಕೂಡ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನುವಂಥ ಹಲವಾರು ಪ್ರಶ್ನೆಗಳು ಜನರಲ್ಲಿರುವಂಥದ್ದು. ಫಲಾನುಭವಿಗಳಿಗೆ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಕೊಂಡು ಹೋಗ್ತೀನಿ ನಾನು. ಈಗಾಗಲೇ ಜುಲೈ 1ರಿಂದ ಆಗಸ್ಟ್ 31ರವರೆಗೂ ಕೂಡ ಈ ಒಂದು ಗೃಹಜ್ಯೋತಿ ಪರಿಷ್ಕರಣೆಯನ್ನು ಸರ್ಕಾರ ಮಾಡ್ತಾ ಇದೆ. ಈಗಾಗಲೇ ಪರಿಷ್ಕರಣೆ ಕೂಡ ನಡೀತಾ ಇದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಸುಮಾರು 65 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿದ್ದಾರೆ. ಇದರಲ್ಲಿ ಸುಮಾರು 50% ಪರಿಷ್ಕರಣೆ ಕೂಡ ಆಗಿದೆ. ಅದರ ಜೊತೆಗೆ ಓವರಾಲ್ ನಾವು ನೋಡಬೇಕು ಅಂತಂದರೆ 5 ಎಸ್ಕಾಂಗಳು ಸೇರಿದಂತೆ 1,65,00,000 ಜನ ಫಲಾನುಭವಿಗಳಿದ್ದಾರೆ. ಅಷ್ಟು ಜನರ ಫಲಾನುಭವಿಗಳ ಪರಿಷ್ಕರಣೆ ಕೂಡ ಈಗಾಗಲೇ ನಡೀತಾ ಇದೆ. ಸರ್ಕಾರ ಇದನ್ನು ಮಾಡ್ಕೊಂಡು ಹೋಗ್ತಾನೆ ಇದೆ. ಹಾಗಿದ್ರೆ ಜನರಲ್ಲಿ ಒಂದಷ್ಟು ಪ್ರಶ್ನೆ ಇದೆ. ಈ ಒಂದು ಪರಿಷ್ಕರಣೆ ಆಗ್ತಾ ಇರೋದ್ರಿಂದ ನಾವು ಈ ಸ್ಕೀಮ್ನಿಂದ ಏನಾದರೂ ವಂಚಿತರಾಗ್ತೀವ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ. ಅಂದರೆ ಈ ಹಿಂದೆ ಯಾವಾಗ ಗೃಹಜ್ಯೋತಿಯನ್ನು ಪಡಿಬೇಕು, 200 ಯೂನಿಟ್ ವಿದ್ಯುತ್ತನ್ನು, ಉಚಿತ ವಿದ್ಯುತ್ತನ್ನು ಪಡಿಬೇಕು ಅಂತ ಹೇಳಿ ಜನ ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಜೊತೆಗೆ RR ನಂಬರನ್ನು ನಮೂದು ಮಾಡಿದರು. ಆ ಸಮಯದಲ್ಲಿ ವೋಟರ್ ID ಕೊಟ್ಟಿರಲಿಲ್ಲ. ಆದರೆ ಈಗ ಸರ್ಕಾರ ಪರಿಷ್ಕರಣೆ ಮಾಡುವಂತಹ ಸಂದರ್ಭದಲ್ಲಿ ವೋಟರ್ ID ಮಸ್ಟ್ ಆಗುತ್ತೆ. ಯಾರ್ಯಾರು ನಮ್ಮ ರಾಜ್ಯದವರು ಇದ್ದಾರೋ ಅವರು ಮಾತ್ರ ಈ ಒಂದು ಉಚಿತ ವಿದ್ಯುತ್ ಅಂದರೆ 200 ಯೂನಿಟ್ ವಿದ್ಯುತ್ತನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಅದಕ್ಕೆ ಮಾನದಂಡ ಅಂತಂದರೆ ವೋಟರ್ ID ಯಾರ್ಯಾರು ನಮ್ಮ ರಾಜ್ಯದ ವೋಟರ್ ID ಪಡ್ಕೊಂಡಿದ್ದಾರೋ ಅವರು ಮಾತ್ರ ಇದಕ್ಕೆ ಫಲಾನುಭವಿಗಳಾಗೋದಕ್ಕೆ ಸಾಧ್ಯ. ಹಾಗಾಗಿ ಈಗ ಬೆಸ್ಕಾಂ ಸಿಬ್ಬಂದಿಗಳಿರ್ಬೋದು ಅಥವಾ ಎಸ್ಕಾಂ ಆಯಾಯ ಎಲ್ಲ ಸಿಬ್ಬಂದಿಗಳು ಕೂಡ ಪ್ರತಿ ಮನೆಗಳಿಗೆ ತೆರಳಿ ಯಾರ್ಯಾರು ಈ ಒಂದು ಉಚಿತ ವಿದ್ಯುತ್ತಿಗೆ ಅಪ್ಲೈಯನ್ನು ಮಾಡಿದಾರೋ ಅಲ್ಲಿಗೆ ಆ ಪ್ರತಿ ಮನೆಗೂ ಕೂಡ ತೆರಳಿ ಡಾಟಾ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಈ ಹಿಂದೆ ಯಾವ್ದು ಡಾಕ್ಯುಮೆಂಟನ್ನು ಕೊಟ್ಟಿದ್ರಿ, ಮತ್ತು ಈಗ ವೋಟರ್ ID ಕೂಡ ಅದಕ್ಕೆ ಆ ಒಂದು ಫಾರ್ಮ್ನಲ್ಲಿ ವೋಟರ್ ID ನಂಬರನ್ನು ಕೂಡ ಹಾಕೋದಕ್ಕೆ ಅಂತ ಹೇಳಿ ನಮೂದು ಮಾಡಬೇಕು. ಒಂದು ವೇಳೆ ವೋಟರ್ ID ಅವರು ಕೊಟ್ಟಿಲ್ಲ ಅಂತಂದರೆ ಅದು ಅವರು ಅರ್ಹರಲ್ಲ ಅನ್ನುವಂಥದ್ದು ಅಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಬೇರೆ ರಾಜ್ಯದವರಾಗಿರ್ತಾರೆ ಅಥವಾ ಅವರ ಹತ್ರ ವೋಟರ್ ID ಇಲ್ಲ, ಅವರು ವೋಟರ್ ID ಇಲ್ಲದೆ ಅಂದರೆ ಇಲ್ಲಿ ಕೇವಲ ಆಧಾರ್ ಕಾರ್ಡನ್ನು ಕೊಟ್ಟು RR ನಂಬರನ್ನು ಕೊಟ್ಟು ಈಗ ಸದ್ಯಕ್ಕೆ ಉಚಿತ ವಿದ್ಯುತ್ತನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಅವರು ಇದಕ್ಕೆ ಅರ್ಹರಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಆಗಸ್ಟ್ 31ರವರೆಗೂ ಕೂಡ ಸರ್ಕಾರ ಈ ಒಂದು ಗೃಹಜ್ಯೋತಿಗೆ ಸಂಬಂಧಪಟ್ಟಂತಹ ಪರಿಷ್ಕರಣೆಯನ್ನು ಮಾಡುತ್ತೆ. ಅದಾದ ಬಳಿಕ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಇದರ ಸ್ಕ್ರೂಟಿನಿ ಶುರುವಾಗುತ್ತೆ, ಅಂದರೆ ಪರಿಶೀಲನೆ ಶುರುವಾಗುತ್ತೆ. ಯಾರ್ಯಾರು ವೋಟರ್ ID ಕೊಡೋದಕ್ಕೆ ಇದಕ್ಕೆ ಆಗಲಿಲ್ಲ ಅಂದರೆ ಬೇರೆ ರಾಜ್ಯದವರು ಯಾರ್ಯಾರಿದ್ದಾರೆ, ಒಂದು ವೇಳೆ ವೋಟರ್ ID ಕೊಟ್ಟರೂ ಕೂಡ ಅದು ಬೇರೆ ರಾಜ್ಯದ್ದು ಆಗಿರುತ್ತಾ, ಬೇರೆ ರಾಜ್ಯದ ವೋಟರ್ ID ಆಗಿದೆಯಾ ಅನ್ನುವಂಥದ್ದು ಎಲ್ಲವನ್ನೂ ಕೂಡ ಪರಿಶೀಲನೆ ನಡೆಸುತ್ತೆ. ಪರಿಶೀಲನೆ ನಡೆಸಿದ ಬಳಿಕ ಇದಕ್ಕೆ ಇವರು ಅರ್ಹರಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಈಗ ಸಿಬ್ಬಂದಿಗಳು ಪ್ರತಿ ಮನೆಗೂ ಕೂಡ ತೆರಳಿ ತೆಗೆದುಕೊಂಡು ಬಂದಂತಹ ಡಾಟಾ ಏನಿದೆ ಆ ಡಾಟಾವನ್ನು ಎಲ್ಲವನ್ನೂ ಕೂಡ ಸರ್ಕಾರಕ್ಕೆ ಕೊಡುತ್ತೆ. ಅಂದರೆ ಪರಿಶೀಲನೆ ನಡೆಸಿದ ಬಳಿಕ ಅದನ್ನು ಸರ್ಕಾರಕ್ಕೂ ಕೂಡ ಸಬ್ಮಿಟ್ ಮಾಡುತ್ತೆ. ಸರ್ಕಾರ ಈ ಒಂದು ಡಾಟಾವನ್ನು ನೋಡಿಕೊಂಡು ಯಾರ್ಯಾರು ಅನರ್ಹರು ಯಾರ್ಯಾರು ಅರ್ಹರು ಅನ್ನುವಂಥದ್ದನ್ನು ಕೂಡ ತೀರ್ಮಾನ ಮಾಡುತ್ತೆ. ಹಾಗಾಗಿ ವೋಟರ್ ID ನಮ್ಮ ರಾಜ್ಯದವರು ಅಲ್ಲದೆ ಬೇರೆ ರಾಜ್ಯದವರು ಕೂಡ ವೋಟರ್ ID ಕೊಟ್ಟು ಒಂದು ವೇಳೆ ನಾವು ಉಚಿತ ವಿದ್ಯುತ್ತನ್ನು ಪಡಿತೀವಿ ಅಂತಂದರೆ ಅದು ಸಾಧ್ಯ ಇರೋದಿಲ್ಲ, ಅವರು ಅನರ್ಹರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಇದು ಪರಿಶೀಲನೆ ಅಂದರೆ ವೆರಿಫಿಕೇಷನ್ ನಡೀತಾ ಇರುವಂತಹ ಸಂದರ್ಭದಲ್ಲೂ ಕೂಡ 1 ತಿಂಗಳ ಕಾಲ ಸೆಪ್ಟೆಂಬರ್ನಲ್ಲಿ ಪೂರ್ತಿ ಇದು ವೆರಿಫಿಕೇಷನ್ ನಡೆಯುತ್ತೆ. ವೆರಿಫಿಕೇಷನ್ ನಡೆಯುವಂತಹ ಸಂದರ್ಭದಲ್ಲಿ ಇವರು ಅನರ್ಹರು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾರ್ಯಾರು ಫಲಾನುಭವಿಗಳು ಅಲ್ಲ ಅನ್ನುವಂಥದ್ದು ಈ ಒಂದು ವೋಟರ್ ID ನೀಡುವ ಮೂಲಕ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಗೃಹಜ್ಯೋತಿಯನ್ನು ಪರಿಷ್ಕರಣೆ ಮಾಡೋದಕ್ಕೆ ಈ ಮಾನದಂಡವನ್ನು ಬಳಸಿಕೊಂಡು ಈಗ ಸಿಬ್ಬಂದಿಗಳು ಪ್ರತಿ ಮನೆಗೂ ಕೂಡ ತೆರಳಿ ಅವರಿಂದ ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅದಾದ ಬಳಿಕ ಅಂದರೆ ಪರಿಶೀಲನೆ ಆದ ಬಳಿಕ ಇದು
ಒಂದು ಹಂತಕ್ಕೆ ಬರುತ್ತೆ. ಅಂದರೆ ಯಾರ್ಯಾರು ಅನರ್ಹರು ಅನ್ನುವಂಥದ್ದು ಇದು ಏನು ಅದರ ಪಾಡಿಗೆ ಡಿಸ್ಕನೆಕ್ಟ್ ಆಗುವಂಥದ್ದು ಕೂಡ ಈಗಾಗಲೇ ಸರ್ಕಾರದ ಮಟ್ಟದಲ್ಲೂ ಕೂಡ, ಅಂದರೆ ಸರ್ಕಾರದಿಂದ ಈಗ ಸದ್ಯಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಇಲ್ಲಿ ವೋಟರ್ ಐ ಡಿ ಅಲ್ಲ ಯಾರ್ಯಾರು ಇಲ್ಲವೋ, ನಮ್ಮ ರಾಜ್ಯದವರು ಅಲ್ಲದೇ ಇರುವಂಥವ್ರು ಬೇರೆ ರಾಜ್ಯದವರು ಏನಾದರೂ ವೋಟರ್ ಐ ಡಿಯನ್ನು ಕೊಟ್ಟಿಲ್ಲ ಅಂತಂದರೆ, ಅಥವಾ ಬೇರೆ ರಾಜ್ಯದ ವೋಟರ್ ಐ ಡಿ ಇತ್ತು ಅಂತಂದರೆ ಅವರು ಅನರ್ಹರು ಅಂತ ಗೊತ್ತಾಗುತ್ತೆ. ಇದು ಡಿಸ್ಕನೆಕ್ಟ್ ಆಗುತ್ತೆ. ಗೃಹಜ್ಯೋತಿ ಯಾರ್ಯಾರು ಉಚಿತವಾಗಿ ವಿದ್ಯುತ್ತನ್ನು ಪಡ್ಕೊಂಡಿದ್ರು ಅದು ಡಿಸ್ಕನೆಕ್ಟ್ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಸರ್ಕಾರ ಇವೆಲ್ಲವನ್ನೂ ಕೂಡ ಪರಿಶೀಲನೆ ನಡೆಸಿದ ಬಳಿಕ, ಅಂದರೆ ಈಗಲೂ ಕೂಡ ಸ್ಪಷ್ಟವಾಗಿ ಸರ್ಕಾರ ಹೇಳಿರುವಂಥದ್ದು, ನಮ್ಮ ರಾಜ್ಯದವರಿಗೆ ಮಾತ್ರ ಉಚಿತ ವಿದ್ಯುತ್, ಅಂದರೆ 200 ಯೂನಿಟ್ ವಿದ್ಯುತ್ ಏನಿದೆ ಅದು ನಮ್ಮ ರಾಜ್ಯದವರಿಗೆ ಮಾತ್ರ ಸಿಗಬೇಕು, ಬೇರೆ ರಾಜ್ಯದವರಿಗೆ ಅದನ್ನು ಅರ್ಹರಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳಿಸಿದೆ. ಹಾಗಾಗಿ ಸರ್ಕಾರ ಮುಂದಿನ ದಿನಗಳಲ್ಲಿ ಇದೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಿದ ಬಳಿಕ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳುತ್ತೆ. ಡಿಸ್ಕನೆಕ್ಟ್ ಮಾಡಬೇಕು, ಯಾರ್ಯಾರ್ದು ಇದು ಯಾರ್ಯಾರು ಅರ್ಹರು ಯಾರ್ಯಾರು ಅನರ್ಹರು ಅನ್ನುವಂಥದ್ದನ್ನು ಕೂಡ ನಿರ್ಧಾರ ಮಾಡುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರು ಇದಕ್ಕೆ ಅರ್ಹರು ಯಾರು ಅನರ್ಹರು ಅನ್ನುವಂಥದ್ದನ್ನು ಡಿಸೈಡ್ ಮಾಡಿ ಮುಂದಿನ ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದನ್ನು ಸರ್ಕಾರ ಡಿಸೈಡ್ ಮಾಡಿ ಅದನ್ನು ಆಯಾಯ ಅಧಿಕಾರಿಗಳಿಗೂ ಕೂಡ ಇದನ್ನು ಸೂಚನೆ ನೀಡುತ್ತೆ. ಹಾಗಾಗಿ ಈಗಾಗಲೇ 50%ನಷ್ಟು ಗೃಹ ಜ್ಯೋತಿಯ ಪರಿಷ್ಕರಣೆ ಕೂಡ ಮುಗಿದಿದೆ. ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು, ಅಂದರೆ 1 ತಿಂಗಳು ಅಷ್ಟೇ ಬಾಕಿ ಇರುವಂಥದ್ದು. ಈ 1 ತಿಂಗಳಲ್ಲಿ ಎಲ್ಲ ಪರಿಷ್ಕರಣೆ ಆದ ಬಳಿಕ ಯಾರ್ಯಾರು ಅರ್ಹರು ಯಾರ್ಯಾರು ಅನರ್ಹರು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಗೃಹ ಜ್ಯೋತಿ ಫಲಾನುಭವಿಗಳು ಕೂಡ ಅದರಿಂದ ಡಿಸ್ಕನೆಕ್ಟ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಜೊತೆಗೆ ಹೊಸದಾಗಿ ಏನಾದರೂ ಅಪ್ಲೈ ಮಾಡಬೇಕು ಅಂತಂದರೆ ಅವರಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಹಳಬರು ಯಾರಿದ್ದಾರೆ ಅವರು ಮಾತ್ರ ಇದನ್ನು ಪರಿಷ್ಕರಣೆ ಮಾಡಿಕೊಳ್ಳಬಹುದೇ ಹೊರತು ಹೊಸದಾಗಿ ಯಾರೂ ಕೂಡ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಸದ್ಯಕ್ಕೆ ಅದಕ್ಕೆ ಅವಕಾಶ ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಸದ್ಯಕ್ಕೆ ಈಗ ಇಲಾಖೆಯಿಂದಲೂ ಕೂಡ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.